ಫೈನಲಿ ಡಿಸೈಡ್ ಮಾಡ್ದಲ್ಲ ತಾಯಿ, ಸಾಕು ನಡಿ. ಮ್ಯಾಚಿಂಗ್ ಅನ್ಕೊಂದಿರಾ ಅವತ್ತು ನೀವಿಬ್ರು ಮ್ಯಾಚಿಂಗ್, ಇವತ್ತು ಡಾರ್ಕ್ ಇವತ್ತು ಲೈಟು ಅಷ್ಟೇ ಮಾಡ್ಬೇಕು. ನಾವೇಳೋಣ ಬಿಡು, ನನ್ನ ಹುಡುಗಿನ ಕರ್ಕೊಂಡು ನೀವೇ ಮಾಡ್ಕೊಂಡ್ರೆ ಎಲ್ಲ ಅಂತ. ಎಲ್ಲರೂ ಪೂರ್ತಿ ಮಾಡ್ಕೊಂತಾಳೆ ಎಂಗೇಜ್ಮೆಂಟ್, ಆಮೇಲೆ ಅವ್ರ ಅಪ್ಪ ಅಮ್ಮ ಮಾಡ್ತಾವ್ರೆ ಎಂಗೇಜ್ಮೆಂಟ್. ಹಾಯ್ ಗಾಯ್ಸ್, ಸೊ ಇವತ್ತು ಡೇ ಟು ಆ್ಯಂಡ್ ಇವತ್ತು ಕೂಡ ನಾವು ವೆಡ್ಡಿಂಗ್ ವೆನ್ಯೂನ ಹುಡ್ಕೋಕೆ ಹೋಗ್ತಾ ಇದ್ದೀವಿ. ಸೊ ಎಂಗೇಜ್ಮೆಂಟ್ ವೆನ್ಯೂನ ಹುಡ್ಕೋಕೆ ಹೋಗ್ತಾ ಇದ್ದೀವಿ. ಎಷ್ಟೊಂದು ಕಡೆ ಹುಡುಕಿದ್ದೀವಿ ಗೈಸ್, ನಮ್ಮ ಡೇಟ್ಗೆ ಸಿಗ್ತಾನೆ ಇಲ್ಲ. ಐ ಡೋಂಟ್ ನೋ ಏನಾಗಿದೆ ಅಂತ ಅಂದ್ಬಿಟ್ಟು. ಮತ್ತು ಸಿಗ್ತಾ ಇರೋದೆಲ್ಲ ಫುಲ್ ಒಳಗಡೆ ಇದರಲ್ಲಿ ನಮ್ಮ ಪೇರೆಂಟ್ಸ್ಗೆ ಎಕ್ಸ್ಪ್ಲೇನ್ ಮಾಡೋದು ಕೂಡ ಒಂದು ಸ್ವಲ್ಪ ಜಾಸ್ತಿ ದೊಡ್ಡ ಟಾಸ್ಕ್ ಇದು. ಬಟ್ ಏನಂತಂದರೆ ನನ್ನ ರಿಕ್ವೈರ್ಮೆಂಟ್ಸ್ ತಕ್ಕನಂಗೆ ಜಾಗ ಇರಲ್ಲ. ಸೊ ಜಾಗ ಇದ್ದಂಗೆ ನಮ್ಗೆ ಅಷ್ಟೊಂದು ದೊಡ್ಡ ಜಾಗ ಬೇಕಾಗಿರಲ್ಲ, ಇಲ್ಲ ಅಷ್ಟು ದೊಡ್ಡ ಜಾಗಕ್ಕೆ ಅಷ್ಟು ಜಾಸ್ತಿ ಜನನ ಕರಿತಿರಲ್ಲ. ಸೊ ಎಂಟೈರ್ ಈವೆಂಟ್ ಎಲ್ಲರ ಪರ್ಸ್ಪೆಕ್ಟಿವಿಂದ ಯೋಚನೆ ಮಾಡಿ ನಂದು ಎಲ್ಲ ಮ್ಯಾಚ್ ಆಗಿ ಮಾಡೋದು ಈಸ್ ಎ ಬಿಗ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಇವಾಗ ಸದ್ಯಕ್ಕೆ. ಅದಕ್ಕೆ ಅಷ್ಟು ಟೇಕ್ ಯು ಗೈಸ್ ಥ್ರೂ. ಆ್ಯಂಡ್ ಇವತ್ತು ನಾವು ಸ್ವಲ್ಪ ಹೊರಗಡೆ ಹೋಗಿ ಅದಾದ್ಮೇಲೆ ಬ್ಯಾಗ್. ಸೊ ಅಷ್ಟೇ, ಇವಾಗ ನಾನು, ಮಮ್ಮಿ ಮತ್ತು ಡ್ರೈವರ್ ಅಂಕಲ್ 3 ಜನ ಕೂಡ ಹೋಗ್ತಾ ಇರೋದು. ಸೊ ಕಾಮ್ ಐ ಟೇಕ್ ಯು ಗೈಸ್. ಯಾವ ಪ್ರಾಪರ್ಟೀಸ್ ಹೆಂಗಿದೆ ನಾನು ಶೇರ್ ಮಾಡ್ತೀನಿ, ತೋರಿಸ್ತೀನಿ ಎಲ್ಲ. ಅಂಗಡಿ ಆಚೆ ಹಾಕಿದ್ದೀನಿ, ಆಚೆ ಎಲ್ಲ ಲಾಕ್ ಮಾಡೇ. ಲೋ ಭಯ್ಯ, ಇದೇ ಪ್ರೂಫು ಆಯ್ತಾ? ಲೆಟ್ಸ್ ಗೋ. ಅಂಕಲ್ ಇವತ್ತು ನಾವು ಎಲ್ಲಿ ಗೊತ್ತಾ ಅಂಕಲ್ ಹೋಗ್ತಾ ಇರೋದು? ನನ್ಗೆ ಎಂಗೇಜ್ಮೆಂಟಿಗೆ ಜಾಗ ಹುಡ್ಕೋಕೆ ಹೋಗ್ತಾ ಇದ್ದೀರಿ ಅಂಕಲ್. ನನ್ನ ಕಾಲೇಜ್ಗೆ ಕರ್ಕೊಂಡು ಹೋಗೋಣ. ಇವಾಗ ಫಸ್ಟು ಗೈಸ್ ನಾವಿಲ್ಲಿ ಬಂದ್ವಿ. ಪ್ರಾಪರ್ಟಿ ಹೆಸರು ನಾವು ಹೇಳಲ್ಲ ಸದ್ಯಕ್ಕೆ, ಪುಣ್ಯಗೆ ನಮ್ಮ ಅಪ್ಪ ಬಂದಿಲ್ಲ ಅಂತೆ. ಗೈಸ್ ನೋಡಿ ಗೈಸ್, ಏನೂ ಇಲ್ಲ ಗೈಸ್. ಅದೇ ನನಗೆ ಬೇಕಾಗೋದಿರೋ ಥರ ಐತೆ ತಾನೇ ಮಮ್ಮಿ. ಅರೆ ಡೈನಿಂಗ್ ಹಾಲ್ ಇಲ್ಲ ಗೈಸ್, ಡೈನಿಂಗ್ ಹಾಲ್ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಒಳಗಡೆ ಆದರೂ ಇರ್ಬೋದು. ಏನೋ ಆ ಫಂಕ್ಷನ್ಗೆ ಮಳೆ ಗಿಡ ಬಂದ್ರೂ ಪರವಾಗಿಲ್ಲ, ಆದರೆ ಡೈನಿಂಗ್ ಹಾಲೇ ಇಲ್ಲ ಅಂತ ಅಂದರೆ ಡೈನಿಂಗ್ ಇಲ್ಲಿ ಸೆಟ್ ಮಾಡ್ಕೊಳ್ರಿ ಅಂತ ಹೇಳ್ತವ್ರೆ. ಇಲ್ಲಿ ಎಷ್ಟು ಜನಕ್ಕಂತ ಹಾಕ್ಬೋದು ಊಟ? ಅದು ನೋಡಿದ್ರೆ ಹಿಂಗೆ ಹೋಗಿ ಅಲ್ಲಿ ಓಕೆ ಅಷ್ಟು ಇದು ಬರೀ ತೆಂಗಿನಕಾಯಿ ಮರ ಗಿಡ ಓಕೆ. ಬಟ್ ಅಲ್ಲಿ ಸ್ಟೇಜ್ ಇರುತ್ತೆ, ಇಲ್ಲಿ ಗೆಸ್ಟ್ ಇರ್ತಾರೆ. ನಂಗೆ ಔಟ್ಡೋರೇ ಬೇಕು, ಲಾನೇ ಬೇಕು. ಆದರೆ ಇದು ಲಾನು ಏನು ಅಷ್ಟೊಂದು ಪ್ರಾಪರ್ ಲಾನ್ ಥರ ಏನು ಮೇಂಟೈನ್ ಮಾಡಿಲ್ಲ. ದೂರದಿಂದ ನೋಡೋ ಗ್ರೀನರಿ ಐತೆ, ಬಟ್ ಹತ್ರ ಹೋದರೆ ಪ್ಯಾಚ್ ವರ್ಕ್ ಐತೆ ಇಲ್ಲಿ. ಅದೇನು ಮಾಡ್ತಾರಂತ ಗೊತ್ತಿಲ್ಲ ನನಗೆ. ಇಲ್ಲಿ ನಾನು ಡೆಕೋರ್ ಮಾಡ್ತೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಳ್ಳಿ. ಬಟ್ ಬೈ ಚಾನ್ಸ್ ರೈನ್ ಬಂತು ಅಂತಂದರೆ ಅಲ್ಲಿ ಕವರ್ ಮಾಡಿ ಶೆಲ್ಟರ್ ಮಾಡಿ ಇಟ್ಟೂ ಅದು ಸ್ಟ್ರಾಂಗಾಗಿ ಎಷ್ಟು ಮಾತ್ರ ಇರ್ತೈತೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಸೊ ಐ ಆಮ್ ಹೈಲಿ ಡಿಸಪಾಯಿಂಟೆಡ್ ಗೈಸ್. ನೋಡಿ ಗೈಸ್, ಇಷ್ಟೇ ಗೈಸ್ ಜಾಗ. ಲೈಕ್ ರೂಮ್ಸ್ ಏನೋ 4 ಐತಂತೆ. ಅಲ್ಲಿ ಶೋ ಯು ನೋಡ್ರಿ, ಬಂದಿದ ತಕ್ಷಣ ಹಿಂಗೆ ಕಾಣಿಸ್ತಾ ಇತ್ತು. ಇರು ಡ್ಯಾಡಿ ಇದೊಂದು ಲೊಕೇಶನ್ ನೋಡಿ ಗೈಸ್. ಇದು ಎಂಟ್ರಿ, ಇಲ್ಲಿಂದ ಎಂಟ್ರಿ. ಮಾತಾಡ್ಬಿಟ್ಟಣ, ಹೇಳ್ಬಿಡ್ತೀನಿ ನೀವೇ ಮಾಡ್ಕೊಳ್ರಿ ಎಂಗೇಜ್ಮೆಂಟ್. ಆಗ್ತಾಯಿಲ್ಲ ಗೈಸ್. ನನಗೆ ಸಿಗ್ತಾ ಇರೋದು ಯಾವುದು ನಂಗೆ ಇಷ್ಟನೇ ಆಗ್ತಾಯಿಲ್ಲ ಗೈಸ್. ಚೌಟ್ರಿ ಬೇಡ ಅಂಕಲ್ ನಂಗೆ. ವಾವ್ ಚೆನ್ನಾಗೈತೆ ಮಮ್ಮಿ, ಚೆನ್ನಾಗೈತೆ ತಾನೇ? ಹಾಂ ಚೆನ್ನಾಗೇ ಐತೆ. ಮೆಸ್ಸಿ ದಿಸ್ ಇಸ್ ಗುಡ್. ನನಗೊಂದು ಸ್ವಲ್ಪ ಇದನ್ನ ಬೇಕು ನೋಡಿ ಮಮ್ಮಿ. ಡೈನಿಂಗ್ ಹಾಲ್ ಮಮ್ಮಿ. ಮತ್ತೆ ಬೇಡ ನಡಿ ಹೋಗೋಣ. ಇಲ್ಲ ಬಂದಿದ್ದೆ ನಾನು ಇಲ್ಲಿ. ವೆನ್ನ ನಮ್ಮಮ್ಮ ಏನಾರ ಒಂದು ಹೆಸರು ಇಕ್ಕಕ್ಕೆ ಬಿಡ್ತಾಯಿಲ್ಲ. ಆ ಕಡೆನೂ ಐತೆ, ಬಾ ಹೋಗಿ ನೋಡ್ಕೊಂಬರೋಣ. ನೋಡಿದ್ದೀನಿ, ಚೆನ್ನಾಗೈತೆ ಜಾಗನೂ. ಏನು ಅಷ್ಟೊಂದು ಒಳಗಡೆ ಇಲ್ಲ. ಡೈನಿಂಗ್ ಹಾಲ್ ಇದು ಹ್ಞೂ ಚೆನ್ನಾಗೈತಾ ಅಂಕಲ್? ಹ್ಞೂ ಇವಾಗ ಇಲ್ಲಿಗೆ ಎಲ್ಲರೂ ಕ್ಯಾಬಲ್ಲಿ ಬರೋರೆಲ್ಲ ಬರ್ಬೋದಾ? ಲೊಕೇಶನ್ ಸಿಗ್ತೈತಾ? ಹತ್ರ ಅಲ್ವಾ ಅಂಕಲ್? ಹ್ಞೂ ಇದು ಚೆನ್ನಾಗೈತೆ. ಇದು ಆ ಜಾಗ ಬೇಡ ಅಂತಂದ್ರೆ ಇಲ್ಲೂ ಸ್ಟೇ ಮಾಡ್ಕೋಬೋದು. ಇಲ್ಲಿ ಮಾಡೋದಾ ಅಲ್ಲಿ ಮಾಡೋದಾ ಅಂಕಲ್? ಇದು ಚೆನ್ನಾಗಿತ್ತು ತಾನೆ? ಉಯ್ಯಾಲೆ ಇಸ್ ಆಲ್ಸೋ ದೇರ್ ಗೈಸ್. ಉಯ್ಯಾಲೆ ಚೋಟ ಉಯ್ಯಾಲೆ ಟಡ. ದಿಸ್ ಇಸ್ ಗುಡ್ ನೋಡುವಂತೆ. ಇದಕ್ಕಿಂತ ನಂಗೆ ಅದಿಷ್ಟ ಆಯಿತು ಗೈಸ್. ಹಾನೆಸ್ಟ್ಲಿ
ಹಾನೆಸ್ಟಾಗಿ ಹೇಳ್ಬೇಕಂತಂದರೆ ನಾನು ಇಷ್ಟು ಜಾಗ ನೋಡಿರೋದ್ರಲ್ಲಿ ನನಗೆ ಪ್ರೈಸಿಂಗ್ ವೆನ್ಯೂ ಆ್ಯಂಡ್ ಡೈನಿಂಗ್ ಸ್ಪೇಸ್ ಈಗ ನನಗಾಗಿದೆ ಅಂತಂದರೆ ಇದೆ ಒಂದು ಜಾಗದಲ್ಲಿದೆ ತಾನೇ ಮಮ್ಮಿ. ಹೌದು, ಇಷ್ಟರಲ್ಲಿ ನಮ್ಗೆ ಯಾವುದು ಇಷ್ಟನೇ ಆಗಿಲ್ಲ. ಎಷ್ಟು ನೋಡಿದ್ರಿ ನಾನು ಇಲ್ಲಿ ಹೇಳ್ದೆ ನಾನು, ಆದರೆ ನನ್ನ ಮಾತು ಯಾರು ಕನ್ಸಿಡರ್. ಗೈಸ್ ಇವ್ರು ಹೇಳ್ತಾರೆ ಅಂತಂದರೆ ಇವರು ಹೇಳೋದು ಅದು ನಾನು ಹೋಗಿದ್ದೆ ಅವಾಗ ಹೋಗಿದ್ದೆ ಅದು ಚೆನ್ನಾಗಿ ಮಾಡಿದ ಅವನೇ ತಾನೆ ಅಂಕಲ್. ಚೆನ್ನಾಯ್ತಾ ಒಳಗಡೆ ಅಂತಾರೆ ಹೊರಗೆ ಅಂತಾರೆ. ಇದೆಲ್ಲ ಕಾರ್ ಪಾರ್ಕಿಂಗ್ ಕರೆಕ್ಟ್ ಆಗಿರುತ್ತೆ. ಸೊ ಅನದರ್ ಹಾಲ್ ಇದು ನೋಡಿದ್ರೆ ಜೀಸಸ್ ಕ್ರಿಶ್ಚಿಯನ್ಸ್ದು. ಅದಕ್ಕೆ ನಾವು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ವಾಟ್ ಯು ಸೇ ಮಮ್ಮಿ? Nothing saying, only seeing. Nobody listening to me. So ನಿಮ್ಗೆ ಏನಮ್ಮ ಕೇಳಬೇಕು? ಏನು ಕೇಳ್ತಾ ಇಲ್ಲ ಫಸ್ಟ್ ಆಫ್ ಆಲು. ಎಲ್ಲ ಕೇಳ್ತಾವ್ರೆ, ನಾನು ಹೇಳ್ದಂಗೆ ಕೇಳ್ತಾ ಇರೋದು. ನನ್ನ ಗಂಡ ನನ್ನ ಮಕ್ಳು ಫೈನಲಿ ಡಿಸೈಡ್ ಮಾಡ್ದಲ್ಲ ತಾಯಿ, ಸಾಕು ನಡಿ. ಗೈಸ್ ನನಗೆಲ್ಲ ಸ್ವಲ್ಪ ಚೆನ್ನಾಗಿ ಕರೆಕ್ಟಾಗಿರ್ಬೇಕಾಗಿತ್ತು ಗೈಸ್. ಬಿಡೋದು ಬೇಡವಾ? ನನ್ನ ಮದುವೆ ಆಗೋದು ಬೇಡ. ಅಷ್ಟು ತಕತೆ ಇಷ್ಟು ನೋಡಿದ್ರಲ್ಲಿ ಒಂದು ಸ್ವಲ್ಪ ತೃಪ್ತಿ ಅನ್ಸಿದ್ದೆ ಅದು. ಸೊ ಯಾವುದು ಅಂತ ನೀವೇ ಗೆಸ್ ಮಾಡಿ ಆಯ್ತಾ ಕಮೆಂಟ್ ಸೆಕ್ಷನಲ್ಲಿ. ಎಲ್ಲ ಕಲ್ಲಕ್ಕಿ. ಸೊ ಗೈಸ್ ಇವತ್ತು ಬಂದ್ಬಿಟ್ಟು ನಾವು ಫೈನಲೈಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಜಾಗನ. ಸೊ ಇವತ್ತು ನಮ್ಮ ಅಪ್ಪ ಅಮ್ಮ ಮತ್ತು ಸೊಂದು ಪಾಪು ಜೊತೆಗೆ ನಮ್ಮ ಅತ್ತೆ ಮಾವ ಕೂಡ ಬರ್ತಿದ್ದಾರೆ. ಸೊ ಹೋಗೋಣ ಮತ್ತು ಯಾವ ಪ್ಲೇಸ್ನ ಫೈನಲೈಸ್ ಮಾಡ್ತೀವಿ ಲಾಸ್ಟ್ ಅನ್ನೋದನ್ನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವತ್ತು ನಾವು ನಮ್ಮ ಎಂಗೇಜ್ಮೆಂಟ್ ಜಾಗ ನೋಡೋಕೆ ಹೋಗ್ತಾ ಇದ್ದೀವಿ ಗೈಸ್. ಸೊ ಅದಕ್ಕೆ ಪಾಪುನೇ ಬಂದು ಇವಾಗ ನೋಡ್ಬಿಟ್ಟು ಫೈನಲೈಸ್ ಮಾಡ್ತಾನಂತೆ. ಏನು ಬರೋದು ಪಾಪು ನೀನು? ಅದಕ್ಕೆ ಬರ್ತಾವನ್ ಪಾಪು ಸ್ಪೈಕ್ಸ್ ಮಾಡಿಕೊಂಡು ಬ್ಲ್ಯಾಕ್ ಶರ್ಟ್ ಹಾಕ್ಕೊಂಡು. ಇವಾಗ ನಾನು ಎಂಗೇಜ್ಮೆಂಟ್ ಆಗೋಕ್ಕೆ ಒಂದು ಕೋಟಿ ಖರ್ಚು ಮಾಡ್ತಾ ಇದ್ದೀನಿ. ಏನು ಅನಿಸ್ತೈತೆ ನಿಂಗೆ? ಏನು ಅನಿಸ್ತೈತೆ? ಚೀಪ್ ಅನಿಸ್ತೈತೆ ಅಂದರೆ ಕೊಬ್ಬು ತಾನೆ ಮಮ್ಮಿ ಇವನಿಗೆ? ಗೊತ್ತಿಲ್ಲೇನು 1 ಕೋಟಿ ಆದರೆ ಏನು ಮಮ್ಮ ಗೊತ್ತು. ಆಯ್ತು ಬಿಡು, 15,000 ಬಿಸಾಕ್ತಾನಂತೆ. 1 ಕೋಟಿ ಖರ್ಚು ಮಾಡ್ತಾ ಇದ್ದೀನೋ? ಬೇಡ ಸಾಕು, ಇನ್ನು ಕಷ್ಟ ಮಾಡ್ತೀನಿ. ನನಗೆ ಅಷ್ಟು ಬರ್ತಿಲ್ಲ. ಕಪ್ಪು ಅವೆಲ್ಲ ಬೇಡ, ಅಷ್ಟು ಮೇಕಪ್ ಎಲ್ಲ 50 ಲಕ್ಷ ತಗೊಂಡು ಮಾಡ್ಕೊ. 50 ಲಕ್ಷ ಸಾಕಾ? ಮನೇಲೆ ಮಾಡೋಣ ಪಪ್ಪು. ಮನೆಯಲ್ಲೇ ಮಾಡೋಣ ಬಿಡು. ಮನೆಯಾಗಂದ್ರೆ 20,000 ಆಗ್ತದೆ. ಮನೆಯಾಗಂದ್ರೆ 20,000 ಆಗ್ತದೆ ಬಿಡು. ಮನೆಯಾಗಂದ್ರೆ ಇಲ್ಲ, ನಂದು ಇವಾಗ ಬಟ್ಟೆನೆ ಒಂದು 10 ಲಕ್ಷ. ಮತ್ತೆ 15 ಲಕ್ಷ ಸಾಕು. ನನ್ ಕ್ರೋರ್ ನಾನು ಡಿಫೆಂಡ್ ಆಗಿ ಬರ್ತೈತೆ. ಹೋಗಿ ಏನು ಮದ್ವೆ ಎಲ್ಲ ಏನು ಬೆಸ್ಟ್? ಹಾಕ್ಸ್ತೆ ನನ್ನ ಗಂಡನ ಜೊತೆ ಆಸ್ಟ್ರೇಲಿಯಾ ಕಳ್ಸ್ಬಿಡ್ತಾರಂತೆ. ಅವಾಗ ನಾನು ಬೆಸ್ಟ್ ಅಂತೆ, ಇಲ್ಲಿರೋದು ವೇಸ್ಟ್ ಅಂತೆ. ಅಲ್ಲೇ ಅವಾಗ ಕಾಸು ಬಿದ್ದೈತೆ. ನಮಗೆ ಖರ್ಚು ಅವ್ರಿಗೇನಿಲ್ಲ ಖರ್ಚು, ಏನೂ ಇಲ್ಲ. ಅವ್ರಿಗೇನಿಲ್ಲ ಖರ್ಚು ಮಾಡಬೇಕು. ನಾವೇಳನ ಬಿಡು, ನಿಮ್ಮ ಹುಡುಗಿನ ಕರ್ಕೊಂಡು ನೀವೇ ಮಾಡ್ಕೊಂಡ್ರೆ ಎಲ್ಲ ಅಂತ ಇವತ್ತು ಹೇಳ್ಬಿಡೋಣ ಅವ್ರ ಅತ್ತೆಗೆ. ಸೋನು ನಿಂದೇನು ಅಭಿಪ್ರಾಯ? ಅಕ್ಕಂದ ಎಂಗೇಜ್ಮೆಂಟ್ ಪ್ರಿಪರೇಷನ್ಗೆ ಬರ್ತಾ ಇದೀರಲ್ಲ ದೊಡ್ಡ ಮಕ್ಕಳು. ಅಷ್ಟೊತ್ತಿಗೆ ಲೈಸೆನ್ಸ್ ಇರಲಿಲ್ಲ. ಅಷ್ಟೊತ್ತಿಗೆ ಇವನಿಗೆ ಲೈಸೆನ್ಸ್ ಬಂದ್ಬಿಡ್ತೈತೆ. ಇವನು ಹುಟ್ಟಿ ದೊಡ್ಡವನಾಗಿ ಲೈಸೆನ್ಸ್ ತಗೊಂಡ್ಬಿಡ್ತಾನೆ. ಸಿಂಪ್ಲಿಸಿಟಿ ಗೈಸ್, ಸಿಂಪ್ಲಿಸಿಟಿ. ಮೈ ಸೋನು ಈಸ್ ಬೆಸ್ಟ್ ಇನ್ನೋಸೆಂಟ್ ಅಟ್ ಮೈ ಹೌಸ್. ನಮ್ಮಮ್ಮ ಇದು ಸೆಕೆಂಡ್ ಟೈಮ್ ಬರ್ತಿರೋದು ಲೊಕೇಶನ್ಗೆ. ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಗೈಸ್. ಸೆಕೆಂಡ್ ಅಲ್ಲಮ್ಮ, ಇಲ್ಲೊಂದು ಫಂಕ್ಷನ್ಗೆ ಬಂದಿದ್ದೀನಿ. ಬರೀ ನಮ್ಮಮ್ಮ ಬಂದಿರೋದು, ನಮ್ಮಮ್ಮ ನೋಡಿರೋದು, ನಮ್ಮಮ್ಮ ಹೇಳಿರೋದು. ಮಮ್ಮಿ ಕಮೋ ಎಂಗೇಜ್ಮೆಂಟ್ ನ ಸ್ವರ್ಗದಲ್ಲಿ ಮಾಡ್ಕೋತಿದ್ದಾರೆ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಬಟ್ ಎಂಗೇಜ್ಮೆಂಟ್ಸ್ ಆಲ್ಸೋ ಮೇಡ್ ಇನ್ ಹೆವೆನ್ ಅಂತ. ಇದು ಕಾರ್ ಪಾರ್ಕಿಂಗ್ ಎಲ್ಲ ಇವತ್ತೇ ನಾನು ಇಷ್ಟೊಂದು ವ್ಲಾಗ್ ಮಾಡೋಕ್ಕಾಗೋದು. ಸೊ ಗೈಸ್ ಯು ಪೀಪಲ್ ಸಿ ದಿಸ್. ಅದಾದಮೇಲೆ ಹಿಂಗಿರೋದು ಎಂಟ್ರಿ. ಹಿಂಗೆ ಬಂದ್ಬಿಟ್ಟು ಹಿಂಗೆ ಮಾಡಿಬಿಟ್ಟು ಫಂಕ್ಷನ್ ಅಂತೆ. ಸೊ ಈ ಕಡೆ ಇರೋದು ನಮ್ಮದು ಹಾಲು. ಸೊ ವಿಲ್ ಜಸ್ಟ್ ಡಿಸ್ಕಸ್ ನಾವು ಇಲ್ಲಿ ಏನು ಮಾಡೋದು ಅಂತ ಅಂದ್ಬಿಟ್ಟು. ನನಗೇನೋ ತುಂಬ ಇಷ್ಟ ಆಯಿತು ಗೈಸ್. ಪೀಪಲ್ ಏನು ರೀಲ್ ಮಾಡ್ತೀರಾ ನೀನು ನಿಂಗಣ್ಣ? ಬಟ್ ರಿಯಲ್ ಲೈಫಲ್ಲಿ ಸ್ವಲ್ಪನಾದರೂ ಚೆನ್ನಾಗಿರ್ರಿ. ರಿಯಲ್ ಲೈಫ್ ಯಾವತ್ತೂ ಯಾವುದು ಚೆನ್ನಾಗಿ, ಅದಕ್ಕೆ ರೀಲ್ಸ್ ಅಂತಾನೆ ಹೇಳೋದು. ರಿಯಲ್ ಲೈಫೇ ಚೆನ್ನಾಗಿರೋದು. ನಾವು ಇಷ್ಟೊತ್ತು ಎಷ್ಟು ಜಗಳ ಮಾಡ್ಕೊಂಡು ಬಂದ್ಬಿಟ್ಟು. ನೀವು ಯಾವಾಗಾದರೂ ನೆಮ್ಮದಿಯಾಗಿ ಬಂದಿದ್ದೀರಿ ಗೈಸ್. ಇವ್ರ ಜೊತೆ ಬರೋದೇ ಒಂಥರ ಟ್ರೊಮ್ಯಾಟಿಕ್ ಲೈಫು. ವಾಹ್, ಬಂದ್ಬಿಟ್ಟು ಆಗ್ಬೇಕಂತ ನನಗಿಷ್ಟ ಇದ್ದಿದ್ದು. ಬಟ್ ನಮ್ಮ ಅಮ್ಮ ಅಪ್ಪಗೆ ಆ ಕಡೆ ಆಗ್ಬೇಕಂತೆ, ಬಿಕಾಸ್ ಅದು ದೊಡ್ಡದಾಗೈತಂತೆ.
ಪಾ ಹೇಳೋದನ್ನ ನಮ್ಮ ಗಾರ್ಡನ್ ಅನ್ನೋ ಕಷ್ಟನ ಇಲ್ಲೇ ಇದನ್ನೇ ಎತ್ಬಿಡ್ತಾನೆ. ಸೊ ಇವಾಗ ನಮ್ಮ ಎಂಗೇಜ್ಮೆಂಟು ಇಲ್ಲಾಗಬೇಕಂತೆ ಗೈಸ್ ನಾವು. ಮಮ್ಮಿ ಆದರೆ ನಂಗೆ ಮುಚ್ಚೋದು ಬೇಡ ಅಂತ ನಾನು ಎಷ್ಟು ಸತಿ ಹೇಳಿದ್ರೂ ಕೇಳೋದೇ ಇಲ್ಲ ಅಲ್ಲ ಮಮ್ಮಿ, ನೀನು ನಿನ್ನ ಹಸ್ಬೆಂಡ್ ಇಬ್ರು. ಈ ವೆನ್ಯೂನ ಒಪ್ಸೋ ಅಷ್ಟೊತ್ತಿಗೆ ಸಾಕಾಯ್ತು. ಎಷ್ಟು ಚೆನ್ನಾಗಿತ್ತು, ನಂಗೆ ಜಾಸ್ತಿ ಇಷ್ಟ ಆಯಿತು. ಎಲ್ಲರೂ ಪೂರ್ತಿ ಮಾಡ್ಕೊತಾಳೆ ಎಂಗೇಜ್ಮೆಂಟ್ ಆಮೇಲೆ ಅವ್ರ ಅಪ್ಪ ಅಮ್ಮ ಮಾಡ್ತಾವ್ರೆ ಎಂಗೇಜ್ಮೆಂಟು. ಗೈಸ್ ಪ್ಲೀಸ್ ನನ್ನ ಎಂಗೇಜ್ಮೆಂಟ್ನ ಹುಡುಗಿ ಮಾಡ್ಕೊಬಿಟ್ಲು ಅಂತ ಹೇಳಿ ಪ್ಲೀಸ್ ಎಲ್ಲರೂ ಪ್ಲೀಸ್ ಪ್ಲೀಸ್ ಪ್ಲೀಸ್. ಇಲ್ಲೇನಾ ಫಿಕ್ಸಾ ನೀವು? ಪಾತ್ರೆ ಬರ್ತೈತೆ. ಪಾತ್ವೆ ಆದರೆ ಇಷ್ಟೊಂದು ಚಿಕ್ಕದಾಗೈತೆ, ದೊಡ್ಡದಾಗೈತೆ. ಯಾವ ಥರ ಗೊತ್ತಾಗೈಸಿ ಇಲ್ಲಿ ಗ್ಲಾಸಲ್ಲಿ ನಾನು ನನ್ನ ಆಮೇಲೆ ಫಿಯಾನ್ಸೇಸ್ ಆಗ್ತೀವಿ. ವಿಡಿಯೋ ಕಾಲ್ ಮಾಡ್ತಾ ಫ್ರಿಜ್ಜಿಗೆ ವಿಡಿಯೋ ಕಾಲ್ ಹೌದು ಮಾಡ್ತೀನಿ ಇರು. ಆಮೇಲೆ ನಾವು ಬೇಗ ಬಂದಿದ್ದೀವಿ, ನಮ್ಮ ಅತ್ತೆ ಮಾವರು ಟ್ರಾಫಿಕಲ್ಲಿ ಸ್ಟಾಕ್ ಆಗಿಬಿಟ್ಟಿದ್ದಾರೆ, ಅವರು ಬರ್ತಾ ಇದ್ದಾರೆ. ಏನು ಮಾಡೋದು, ನಾವು ಎಣ್ಣೆ ಎತ್ತೋರಲ್ಲ ಅದಕ್ಕೆ ಗೈಸ್ ಇವ್ರು ಎಷ್ಟು ಸತಿ ಎಣ್ಣೆ 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 ಅಂತಾರೆ. ನಾವು ಎಣ್ಣೂರಿಗೆ ಬಂದು ಕಾಯ್ತಾ ಇದೀವಿ. ಗಂಡ ಇಲ್ಲ ಪಾಪ ಇವ್ರ ಅತ್ತೆ ಹೇಳಿದ್ರು ನಾವು ಅಲ್ಲಿದ್ದಾಗ ಆಮೇಲೆ ನೀವು ಮನೆ ಬಿಡಿ ಅಂತ. ನಾವು ಇರ್ಬೇಕಲ್ಲ, ನನ್ನ ಗಂಡ ಇರ್ಬೇಕಲ್ಲ, ಕರ್ಕೊಂಡ್ ಬಂದವ್ರು. ನೋಡಿ ಇದು ಇಸ್ ದ ಸ್ಟೇಜ್ ಆ್ಯಂಡ್ ದಿಸ್ ಇಸ್ ಹೌ ಇಟ್ ಇಸ್ ಗೋಯಿಂಗ್ ಟು ಲುಕ್. ಅವತ್ತಿನ ದಿನ ಫುಲ್ ಡೆಕೋರ್ ಮಾಡಿಸ್ಬಿಟ್ಟು ಟ್ಯಾನಿಂಗ್ಸ್ ಎಲ್ಲ ಹಾಕ್ತಾರಲ್ಲ, ಅವಾಗ ನಿಂಗೆ ಶೆಡ್ ಅಂತ ಹೆಂಗೆ ಅನಿಸ್ತಿತ್ತು? ಅರೆ ರೂಫ್ ಇರಬಾರ್ದು ನನಗೆ, ನೋ ರೂಫ್ ಟಾಪ್. ಬಿಸಿಲು ಇರ್ತೈತೆ, ಅವಾಗ ಏನು ಮಾಡ್ತೀಯಾ? ಬಿಸಿಲಲ್ಲ, ನೈಟ್ ಮಮ್ಮಿ ಮಾಡ್ಕೊತಾ ಇರೋದು. ಇಲ್ಲಿ ಜನರು ಇರ್ತಾರೆ, ಆ ಕಡೆ ಜನರು ಈ ಕಡೆ ಜನರು. ಸೊ ಇಲ್ಲಿ ಬಂದ್ಬಿಟ್ಟು ಡೆಕೋರ್ ಬರ್ತೈತಿ. ಹಿಂಗೊಂದು ಪಾತ್ವೇ ಮಾಡಿಸಿ ಈ ಕಡೆ ಜನರು ಆ ಕಡೆ ಜನರು ಮಾಡಿಸಿ ಇದು ಫುಲ್ ಕವರ್ ಮಾಡಿಸಿ. ಚೆನ್ನಾಯ್ತಾ ಸರಿ? ಚೆನ್ನಾಯ್ತಾ? ಎಲ್ಲಿ ಮಾಡೋದು ಫಂಕ್ಷನ್? ಇಲ್ಲ ಈ ಕಡೆ ಇಲ್ಲಿ ನೋಡೋದು. ಹಾಂ ನನ್ನ ಸೋನಿಗೆ ತಲೆ ಐತೆ. ಚೆನ್ನಾಯ್ತಾ ಸೋನಿ? ಹಾಂ ಸೊ ಗೆಸ್ಟ್ಗೆ ಆ ಕಡೆಯಿಂದ ಬರೋ ಥರ ಮಾಡಿಬಿಡೋದು, ಅವಾಗ ಕರೆಕ್ಟಾಗಿರ್ತೈತೆ. ಇಲ್ಲಾಂದರೆ ಗೆಸ್ಟ್ ಬಂದವ್ರು ಈ ಕಡೆಯಿಂದ ಡೈರೆಕ್ಟ್ ಹಿಂಗೆ ಬಂದುಬಿಟ್ರೆ ಇಲ್ಲಿ ಊಟದ ಅಡ್ಡ ಆಗುತ್ತೆ. ಸೊ ಅದಕ್ಕೆ ವಾಟ್ ವಿ ಆರ್ ಥಿಂಕಿಂಗ್ ಇಸ್ ಆ ಕಡೆಯಿಂದ ಹಂಗೆ ಬರೋದು ಗೆಸ್ಟು, ಅಲ್ಲಿ ಹುಡುಗಿ ನಿಂತಿರ್ತಾರೆ, ಅಲ್ಲಿ ಆಶೀರ್ವಾದ ಮಾಡಿ ದೆನ್ ದೆಲ್ ಗೋ ಲೈಕ್ ದಿಸ್, ದೆನ್ ದೆಲ್ ಗೋ ಫಾರ್ ಡಿನ್ನರ್. ಸೊ ಇದು ಡಿನ್ನರ್. ಹಾಂ ಆ ಬಾಲ್ಸ್ ಎಲ್ಲ ಆಯ್ತಲ್ಲ, ಅದೆಲ್ಲ ಲೈಟ್ ಬರುತ್ತೆ. ಆ ಬಾಲ್ಸಲ್ಲಿ ಲೈಟ್ಸ್ ಬರ್ತೈತೆ. ಆಮೇಲೆ ಸ್ಟಾಲ್ ಹಾಕ್ಬೇಕು ಅಂದ್ಕೊಂಡಿದ್ದೀವಲ್ಲ, ಫುಡ್ ಸ್ಟಾಲ್ಸ್, ಅದೆಲ್ಲ ಎಲ್ಲ ಹಾಕೋದು. ಇಲ್ಲಿ ಚೆನ್ನಾಗಿರ್ತೈತೆ ವೆಲ್ಕಮ್ ಡ್ರಿಂಕ್. ಇಲ್ಲಿ ಪಾಂಡಾಗೈತೆ ಇಲ್ಲಿ ಚೆನ್ನಾಗೈತೆ. ಲೋಟಸ್ ಎಲ್ಲ ಐತೆ. ತಳ್ಬಿಡ್ಲಾ ಏನು? ಓ ಇದು ನಮ್ಮ ಮನೆಯಲ್ಲಿರೋ ಹುಳ. ನೋಡಿ ಗೈಸ್, ನನಗೆ ಭಯ ಗೈಸ್. ಆ್ಯಕ್ಚುಲಿ ಈ ಕಡೆಯಿಂದ ನೋಡಿದ್ರೆ ನೋಡ್ರಿ ಎಷ್ಟು. ಸೊ ಯೂಶ್ವಲಿ ಮದುವೆಗೆ ಅಂತ ಇದ್ದಿರೋದು. ಸೊ ಇಲ್ಲಿ ಬಂದುಬಿಟ್ಟು ಸ್ಟಾಲ್ಸ್ ಅದು ಇದು ಹಾಕೋ ಥರ ಪ್ಲ್ಯಾನ್ ಮಾಡಿ, ಆಮೇಲೆ ನೆಕ್ಸ್ಟು ನನಗೂ ಫಸ್ಟ್ ಡೇ ಬಂದಾಗ ನನಗೆ ಆ ಕಡೆ ಜಾಗ ಇಷ್ಟ ಆಗಿತ್ತು. ಸೊ ಅಲ್ಲೇ ಅಂತ ನಾನು ಅಂದ್ಕೊಂಡಿದ್ದಿದ್ದು, ಬಿಕಾಸ್ ಲಾನ್ ಬೇಕಿತ್ತು ಆ ಥರ ಈ ಥರ ಅಂತೆಲ್ಲ ಐ ಹ್ಯಾಡ್ ಪ್ಲ್ಯಾನ್ಸ್. ಬಟ್ ಡೆಕೋರ್ ಅದು ಇದು ಮಾಡೋಕ್ಕೆ ಮತ್ತು 500 ಪೀಪಲ್ ಗೆಸ್ಟ್ನೆಲ್ಲ ಆಕ್ಯುಪೈ ಮಾಡೋಕ್ಕೆ ಈ ಪ್ಲೇಸ್ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಬಟ್ ಅದು ಚಿಕ್ಕದಾಯ್ತು ಗೈಸ್. ಅದಕ್ಕೆ ಇನ್ನೊಂದು ಸತಿ ಫೈನಲೈಸ್ ಮಾಡೋಕ್ಕೆ ಡಿಸ್ಕಸ್ ಮಾಡ್ತೀವಿ, ನೋಡೋಣ. ಲಾಸ್ಟ್ ಡೇ ತನಕ, ಲಾಸ್ಟ್ ಮಿನಿಟ್ ತನಕ ಎಲ್ಲ ಇರ್ತೈತೆ. ಇಷ್ಟ ಆಯ್ತಾ? ಆ ಕಡೆ ಆಯ್ತು, ಈ ಕಡೆ ಆಯ್ತು. ಆದರೆ ನನಗೆ ಟ್ರಾಫಿಕ್ಕಿಂದ ಬೇಜಾರಾಯ್ತು. ಎಷ್ಟು ಏನಂತವ್ರೆ ನಮ್ಮ ಬೀಗರು. ಇಷ್ಟ ಆಯ್ತಾ ವೆನ್ಯೂ? ಸೊಸೆ ಸೆಲೆಕ್ಷನ್ ನಮಗಿಂತ ಅವರೇ ಜಾಸ್ತಿ ಅವ್ರ ಸೊಸೆ ಪರ ವಹಿಸಿದ್ರು. ಅವಳು ಏನು ಹೇಳ್ತಾಳ ಅದೇ, ಅವ್ರು ಏನು ಹೇಳ್ತಾಳ ಅದೇ, ಅವಳಿಗೆ ಹೆಂಗೆ ಇಷ್ಟನೋ ಹಂಗೆ ಮಾಡೋಣ ಅಂತ. ಆದರೆ ಇವರು ಮಾಡಲ್ಲ ಅಂತೆ. ಇವರು ಅಲ್ಲ, ನಾವು ನೋಡಿದ್ದೆಲ್ಲ ಸಣ್ಣ ಮಾವನು ಸಪೋರ್ಟ್ ಮಾಡಿದ್ರಲ್ಲ, ಅವ್ರಿಗೆ ಅವ್ರಿಗೆ ಇಷ್ಟ. ಹೇಳಿದ್ರು ಅವರು. ನಿಮ್ಮತ್ತೆ
ಮ್ಯಾಚಿಂಗ್ ಅನ್ಕೊಂದಿರಾ ಅವತ್ತು ನೀವಿಬ್ರು ಮ್ಯಾಚಿಂಗ್ ಇವತ್ತು ಲೈಟು ಅಷ್ಟೇ. ಫುಲ್ ಕಲರ್ ಚೇಂಜ್ ಆಗ್ತಾವಳೆ ನನ್ನ ಮಗಳು ಅವ್ರ ಅತ್ತೆ ಕಡೆ ಹೋಗ್ತಾವಳೆ ಗಾಯ್ಸ್. ಅದೇ ಕೋಇನ್ಸಿಡೆನ್ಸ್ ವೈಬ್ಸ್ ಯಾವ್ದು ಐರನ್ ರೆಡಿ ಇರುತ್ತೆ ಎತ್ಕೊಬಿಡ್ತೀನಿ ಮೇಲೆ. ವೈಬ್ಸ್ ಮ್ಯಾಚಿಂಗ್ ಆಗೋದಂಗೆ. ನಡಿ ಅತ್ತೆ ಸೊಸೆ ಗೋಲ್ ಮಾಡಿ ಇಬ್ರು ವೈಟ್ ಜೊತೆ ಪಿಂಕ್ ಹಾಕೊಂಡು ಮೇಲೆ ಪಟ್ನೆ ಎತ್ಕೊಳೋದು ನನಗೆ. ಯಾವ್ದಿಲ್ಲ ಹ್ಯಾಂಗರಲ್ಲಿ ಯಾವ್ದು ಕೈ ಸಿಗುತ್ತೆ ಎತ್ಕೊಂಡು. ಖುಷಿ ಆಯ್ತಾ? ಖುಷಿ ಆಯ್ತು ಅವಳಿಗೆ ಇಷ್ಟ ಆಯ್ತಲ್ವಾ ಅದಕ್ಕೆ. ಅದೇ ಅಷ್ಟು ನೋಡಿದ್ರೆ ನಂಗೆ ಇದೇ ಇಷ್ಟ ಆಗಿದ್ದು. ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಇನ್ನೊಂದು ಚೆನ್ನಾಗಿಲ್ಲ, ಮತ್ತೊಂದು ಚೆನ್ನಾಗಿಲ್ಲ, ಇದೊಂದೇ ಡೀಸೆಂಟ್ ಆಗಿರೋದು. ಇವತ್ತು ಟ್ರಾಫಿಕ್ ಇದ್ದಿತ್ತು ನಮ್ಗೆ ಲೇಟ್ ಆಯ್ತು. ಬಾಕಿ ಟೈಮ್ ಏನಿಲ್ಲ. ಟ್ರಾನ್ಸಿಷನ್ ವಿಡಿಯೋ ಮಾಡ್ತೀವಿ. ಏನು ಟ್ರಾನ್ಸಿಷನ್ ಮಾಡ್ತೀರಾ? ಓಕೆ ಬನ್ನಿ. ಬಿಫೋರ್ ಹಿಂಗಿದ್ರಿ ಆಮೇಲೆ ರೆಡಿ ಆದ್ಮೇಲೆ ಇದೇ ಪ್ಲೇಸ್ ಬಂದ್ಬಿಟ್ಟು ನಂದಿನ ಪ್ಯಾಲೇಸ್ ಇದೇನೋ ಸಪ್ರೇಟ್ ರೂಮ್ ಅಂತೆ, ಅದಕ್ಕೆ ವಿ ಹ್ಯಾವ್ ಕಮ್ ಹಿಯರ್ ಗೈಸ್. ಓಹೋ ಅಣ್ಣ ಏನು